60 ಕರಳು ಮರಳು ಅಂತಾರೆ. ಜಯರಾಮಾಚಾರ್ಯ ನೋಡಿದರೆ ಹಾಗೆ ಯಾರಿಗಾದರೂ ಅನಿಸುತ್ತಾ? ಅವ್ರು ಓಡಾಡ್ತಿರೋದು ನೋಡಿದರೆ ಇದು ಷಷ್ಠಬ್ದಿ ಸಮಾರಂಭ ಅಲ್ಲ, ಅವ್ರದ್ದೇ ಎಂಗೇಜ್ಮೆಂಟ್ ಇದೆಯೇನೋ ಅಂತ ಅನ್ನಿಸ್ತದೆ. ಬೇಂದ್ರೆಯವರು ಭಾಳ ಚೆನ್ನಾಗಿ ಹೇಳ್ತಾರೆ, ನಾವೆಲ್ಲ 60 ಕರಳು ಮರಳು ಮುಗಿದೋಯ್ತು ನಂದು ಇನ್ನೂ ಅಂದ್ಕೋತೀವಿ. ಹಾಗೆ ಅಂದ್ಕೋಬೇಡ್ರು, ಅದು 60 ಕರಳು ಮರಳು ಅಲ್ಲ, 60ಕ್ಕೆ ಮರಳಿ ಅರಳು. ಅದು ಮರಳಿ ಅರಳಬೇಕು ಮನುಷ್ಯ. ಅದನ್ನು ಇವತ್ತು ನಾವು ಕಣ್ಣಾರೆ ಕಬಿಯಾಡಿ ಜಯರಾಮಾಚಾರ್ಯವರ ಚಟುವಟಿಕೆಗಳಲ್ಲಿ ನೋಡ್ತಾ ಇದ್ದೀವಿ. ವಿದ್ಯಾ ವಿನಯೇನ ಭೂಷತೆ ಅಂತ ಹೇಳುವಂತೆ ಅವರಲ್ಲಿ ವಿದ್ಯೆ ಇದೆ, ಜ್ಯೋತಿಷ್ಯ ಇದೆ. ಅದರ ಜೊತೆಗೆ ನನ್ನಂಥ ಒಬ್ಬ ಸಣ್ಣ ಕಲಾವಿದನನ್ನು ಕೂಡ ಅವರು ಫೋನ್ನಲ್ಲಿ ವ್ಯವಹರಿಸಿ ಇಲ್ಲಿಗೆ ಬರಮಾಡಿಕೊಂಡು ಉಡುಪಿಯ ಈ ಮಹಾಜನತೆಯ ಮುಂದೆ ನಮ್ಮನ್ನು ನಿಲ್ಲಿಸಿ ನಮ್ಮ ಮಾತುಗಳನ್ನು ಮಠ ಮಧ್ಯಾಹ್ನದಲ್ಲಿ ಕೇಳೋದಕ್ಕೆ ಹಚ್ಚಿದ್ದಾರೆ ಅಂದರೆ ಅದು ಅವ್ರ ಜ್ಯೋತಿಷಕ್ಕಿರುವಂಥ ಶಕ್ತಿನೇ ವಿನಃ ನನ್ನ ಶಕ್ತಿ ಏನಲ್ಲ. ಯಾಕಂದ್ರೆ ಅವ್ರು ಭವಿಷ್ಯ ನೋಡಿದ್ರು 3 ಗಂಟೆಗೂ ಬರ್ತಾರೆ. ಜ್ಯೋತಿಷ ಹೇಳೋರು ನೋಡಿ, ಅವರು 3 ಗಂಟೆಗೆ ಯಾರು ಬರ್ತಾರೆ ಅಂತ ನಾನಂದರೆ ಖಂಡಿತ ಬರ್ತಾರೆ ಅಂತ ಲೆಕ್ಕ ಹಾಕಿ ನೋಡಿ ಹೇಳಿದರು. ಅವ್ರ ಜ್ಯೋತಿಷ್ಯದ ಪ್ರಕಾರ ನೀವೆಲ್ಲ ಬಂದಿದ್ದೀರಿ. ಆದರೆ ಈ ಭಾಗದಲ್ಲಿ ಒಂದು ಬಹಳ ದೊಡ್ಡ ಕೊರತೆ ನಮಗೆ ಕಾಣಿಸೋದು ಏನು ಅಂದರೆ ನಗು. ನೀವು ನಮ್ಮ ಕಡೆಯವ್ರ ಥರ ಬಿದ್ದು ನಗಲ್ಲ, ನಗ್ತೀರ, ಒಳಗೊಳಗೆ ನಗ್ತೀರ. ಅದು ನಮಗೆ ಸರಿಯಾಗಲ್ಲ. ಅದಕ್ಕೆ ನೀವು ದಯವಿಟ್ಟು ನಗು ಬಂದರೆ ಜೋರಾಗಿ ನಗಿ, ಇಲ್ಲಾಂದರೆ ಚಪ್ಪಾಳೆ ಹೊಡೆದ್ಬಿಡಿ ಆ ಟೈಮಲ್ಲಿ. ಅದನ್ನೇ ನಾವು ನಗು ಕನ್ವರ್ಟ್ ಮಾಡ್ಕೊಳ್ತೀವಿ. ಭಾಳಷ್ಟು ಜನ ನಮ್ಮ ಮುಂದೆ ಆಸೀನರಾಗಿದ್ದೀರಿ. ನಮ್ಮನ್ನು ಎತ್ತರದಲ್ಲಿ ನಿಲ್ಲಿಸಿ ತಮಾಷೆ ನೋಡ್ತಿದ್ದೀರಿ. ಎತ್ತರದಲ್ಲಿ ನಿಂತು ಮಾತಾಡೋ ಯೋಗ್ಯತೆ ನಮಗಿಲ್ಲ. ನಿಮ್ಮ ಮಧ್ಯದ ವಿಷಯಗಳನ್ನೇ, ನಿಮ್ಮ ಮಧ್ಯದ ವಿಷಯಗಳನ್ನೇ ಮಾತಾಡೋವಂಥವ್ರು ನಾವು. ಎಲ್ಲರಿಗೆ ಕಾಣಲಿ ಅನ್ನೋ ದೃಷ್ಟಿಯಿಂದ ಎತ್ತರದಲ್ಲಿ ನಿಂತಿದ್ದೀವಾಗಲಿ, ನಿಮಗಿಂತ ಎತ್ತರದಲ್ಲಿ ನಿಂತಿದ್ದೀವಿ ಅನ್ನೋಂಥ ಹೆಮ್ಮೆ ಆಗಲಿ ಗರ್ವ ಆಗಲಿ ನಮಗಿಲ್ಲ. ಅದು ಬರಲೂಬಾರದು ಯಾರಿಗಾದರೂ. ನಾನು ಮತ್ತು ನನ್ನ ಸಹ ಕಲಾವಿದರು ಉಡುಪಿಗೆ ಬರ್ತಾ ಇರೋದು ಇದು 7ನೇ ಬಾರಿ. 7 ಸಾರಿ ಬಂದಿದ್ದೀನಿ ನಾನು. ಇದೇ ರಾಜಾಂಗಣದಲ್ಲೇ 5 ಸಾರಿ ಕಾರ್ಯಕ್ರಮ ಕೊಟ್ಟಿದ್ದೀನಿ. ಎಲ್ಲ ಪರ್ಯಾಯ ಮಠಾಧೀಶರುಗಳು ನಮ್ಮನ್ನು ಕರೆಸಿದ್ದಾರೆ. ಉಡುಪಿ ಅಂದ ತಕ್ಷಣ 2ಕ್ಕೆ ನಾವು ಬಹಳ ಅಂಜ್ತೀವಿ, 3ಕ್ಕೆ 3 ಸೇರಿಸೋಣ. ಒಂದು ತುಂಬ ದೂರ ನಮ್ಮೂರಿಗೆ. ನಿನ್ನೆ ಮಧ್ಯಾಹ್ನ 5 ಗಂಟೆಗೆ ಬಸ್ಸಲ್ಲಿ ಕೂತವರು ಈ ಊರಿಗೆ ಬಂದಾಗ ಬೆಳಗ್ಗೆ 8:30. ಅಂದರೆ ಅಲ್ಲಿಗೆ 11-12 ತಾಸು ಜರ್ನಿ. ಅದು ಮೊದಲನೇ ಭಯ. 2ನೇ ಭಯ ಇಲ್ಲಿಯ ಧಗೆ. ನಮ್ಮನ್ನು ಮೀರಿಸ್ತದೆ ಇಲ್ಲಿ ಧಗೆ. ನಮ್ಮಲ್ಲಿ 42 ಡಿಗ್ರಿ ಬಿಸಿಲಿದ್ದರೂ ಇಷ್ಟು ಧಗೆ ಇರಲ್ಲ, ತಾಪ ಇರಲ್ಲ. ಇಲ್ಲಿ ತಾಪ ಜಾಸ್ತಿ. ಇನ್ನು 3ನೇದು ನೀವು ನಗಲ್ಲ. ಇದು ಅವೆರಡಕ್ಕಿಂತಲೂ ದೊಡ್ಡ ಧಗೆ ಇದು. ಹಾಂ ನೋಡಿ, ಇದು ನಗು ಲಾಸ್ಟ್ ನಿಮ್ಮದು. ನಮ್ಮಲ್ಲಿ ಇಷ್ಟು ನಗುನ ನಾವು ವೇದಿಕೆಗೆ ಬರೋ ಮುಂದೆ ನಗ್ತಾರೆ. ನಾವು ಬಂದು ಕುರ್ಚಿ ಮೇಲೆ ಕೂಡೋವರೆಗೂ ಈ ಥರ ನಗ್ತಿರ್ತಾರೆ. ಆಮೇಲೆ ಅದಕ್ಕೆ ನಮ್ಮ ಊರುಗಳ ಕಡೆ ಮೇಲ್ ಹಾಸಿರಲ್ಲ, ಓಪನ್ ಮಾಡ್ತಾರೆ. ಅಂದರೆ ಹಾರು ಹೋಗದೇ ಇರಲಿ ಅಂತ ಬೈಲ್ನಲ್ಲೇ ಕಾರ್ಯಕ್ರಮ. ಆದರೂ ಇಷ್ಟು ನಕ್ಕರೆ ನೀವು ಅಷ್ಟು ನಕ್ಕಾಗಿ ಅಂತ ನಮ್ಮ ಅಂದಾಜು. ಈ ಸೆಲ್ಫಿ ಬಂದು ನೋಡಿ, ಈಗ ಹಿಂಗೆ ಈ ಥರ ಫೋಟೋ ಪೋಸ್ ಕೊಡಬೇಕೋ ಅವ್ರನ್ನ ಅಲಕ್ಷ್ಯ ಮಾಡಬೇಕೋ ಗೊತ್ತಿಲ್ಲ. ನಿಮ್ಮನ್ನು ನೋಡಿದ್ರೆ ಅವ್ರ ಕಡೆ ಪೋಸ್ ಕೊಡೋ, ಈ ಕಡೆ ತಿರುಗಿ ಸಾರ್ ಅಂತಾರೆ, ಕೈ ಎತ್ತಿ ಸಾರ್ ಅಂತಾರೆ. ಇನ್ನು ಇವರೆಷ್ಟೋ ಈ ವಿಡಿಯೋದವ್ರಂತೂ ಜೋರು ಮಾತಾಡಿ ಸಾರ್, ಆಡಿಯೋ ಸರಿಗೆ ಆಗ್ತಿಲ್ಲ ಅಂತ ಬಲವಂತ ಮಾಡ್ತಾರೆ. ಈ ಸೆಲ್ಫಿಗಳಿಗಂತೂ ಸೌಜನ್ಯವೇ ಕಡಿಮೆ ಆಗೋಗಿದೆ. ಅದು ಯಾವನು ಕಂಡಿಡ್ನೋ ಸೆಲ್ಫಿನ. ಸೆಲ್ಫಿ, ಕುಲ್ಫಿ, ಬರ್ಫಿ, ಟಾಫಿ ಅಂತೆಲ್ಲ ಮುಂದೆ ಬರ್ಬೋದು. ಇನ್ನು ಸೆಲ್ಫಿ ಸ್ಟಿಕ್ ಅಂತ ಒಂದು ಬಂದಿದೆ. ಅದು ಟೀ ಅಂತ ಇಷ್ಟು ಉದ್ದ ಮಾಡಿ ಈಗ ತೆಗಿತಾರೆ. ನೀವು ಕೇಳಲಿ ಬಿಡಲಿ, ಅವ್ರು ಹಿರಿಯರೋ ಚಿಕ್ಕವ್ರು ಗೊತ್ತಿಲ್ಲ, ಹೆಗಲ ಮೇಲೆ ಅವರೇ ಕೈ ಹಾಕ್ತಾರೆ. ನಾವು ಅವನ ಜೊತೆ ಹೆಗಲ ಮೇಲೆ ಕೈ ಹಾಕಿ ತೆಗೆಸ್ಕೊಂಡು ಅವನೆಲ್ಲೋ ಯಾವುದೋ ರೇಪೋ ಮರ್ಡರೋ ಇದರಲ್ಲಿ ಸಿಗಿ ಬಿದ್ದ ಅಂದರೆ ಆವಾಗ ಈ ಪಾತಕನ ಕೈ ಪ್ರಾಣೇಶ್ ಅವರ ಹೆಗಲ ಮೇಲೆ ಒಂದು ನಾನು ಜೈಲಿಗೆ ಹೋಗಿಬಿಡ್ತೀನಿ. ಅದಕ್ಕೆ ಸೆಲ್ಫಿಗಳ ಬಗ್ಗೆ ದಯವಿಟ್ಟು ಅದರಿಂದ ದೂರ ಇರಿ, ದಯವಿಟ್ಟು ತಗೊಬೇಡ. ನಮಗೂ ಕೂಡ ಬಸ್ಸಿಗೆ ಹೋಗ್ಬೇಕಾಗಿರ್ತದೆ, ಯಾವುದೋ ಇಂಪಾರ್ಟೆಂಟ್ ಕಾರ್ಯಕ್ರಮ, ಯಾರೋ ನಮ್ಮ ಗುರುಗಳು ಮುಂದೆ ನಿಂತಿರ್ತಾರೆ, ಅವ್ರನ್ನ ತಳ್ಳಿ ನಮ್ಮ ಜೊತೆ ಸೆಲ್ಫಿ ತೆಗೆಸ್ಕೊಳ್ಳೋದು ಇತ್ತೀಚಿನ ಕೆಲವು ಜನ. ಇವೆಲ್ಲ ಬೇಜಾರಾಗಿ ಆರ್ಟಿಕಲ್ ಒಂದು ಬರೆದಿದ್ದೇನೆ. ದಯವಿಟ್ಟು ಇಂಥ ಸೌಜನ್ಯ ಮೀರಿ ಹೋಗಬೇಡಿ. ಒಂದು ಶವ ಸಂಸ್ಕಾರಕ್ಕೆ ಹೋಗ್ತಾ ಇದ್ದೇನೆ. ನಮ್ಮ ಸ್ನೇಹಿತನ ತಾಯಿ ತೀರ್ಕೊಂಡಿದ್ಲು, ಶವದ ಜೊತೆ ಹೋಗ್ತಾ ಇದ್ದೀನಿ. ಪಕ್ಕದಲ್ಲಿ ಒಂದು ಟಾಟಾ ಸುಮೋ ಬಂತು. ಮುಂದೆ ಹೋದಂಥ ಟಾಟಾ ಸುಮೋ ವಾಪಸ್ ಬಂತು. ಅಯ್ಯೋ ಬನ್ನಿ ಸರ್, ನಿಮ್ಮ ಜೊತೆ ಒಂದು ಫೋಟೋ. ಇಲ್ರಯ್ಯ, ನಮ್ಮ ಸ್ನೇಹಿತನ ತಾಯಿ, ಫೋಟೋ ಬೇಡ ದಯವಿಟ್ಟು ಕ್ಷಮಿಸಿ. ನೀವೇನು ಬದುಕಿಸ್ತೀರೇನ್ರಿ ಅವ್ರನ್ನ? ಸತ್ತೋಗ್ಯಾರ. ನೀವೇನು ಅಲ್ಲೂ ತಮಾಷೆ ಅಂದರೆ ನಾವು ತಮಾಷೆ ಮಾಡೋರಲ್ಲ ಅಂತ. ನೀವು ಬದುಕಿಸ್ತೀರೇನ್ರಿ ಅವ್ರನ್ನ? ಬರೀ ಇಲ್ಲೇ 20 ಜನ ಸ್ನೇಹಿತರೆ, ಮೊದಲು ಗುಂಪಾಗಿ ಆಮೇಲೆ ಸಿಂಗಲ್ ಆಗಿ ಫೋಟೋ ತೆಗೆಸ್ಕೊಂಡ್ರು. ನಾವು ಹೋಗೋಷ್ಟೊತ್ತಿಗೆ ಸಂಸ್ಕಾರನೇ ಆಗಿ ಹೋಗ್ಬಿಟ್ಟಿತ್ತು. ಹಾಂ,
ಇವೆಲ್ಲ ಏನು ಜನ ಆಗಿದ್ದಾರೆ ಇವತ್ತು ಅಂದರೆ, ಅದಕ್ಕೆ ನಾನು ಮೊನ್ನೆ ಒಂದು ಆರ್ಟಿಕಲ್ ಬರೆದಿದ್ದೆ, ನಾವು ಹೇಳುವ ಹಾಸ್ಯವನ್ನು ಲಘುವಾಗಿ ತೆಗೆದುಕೊಳ್ಳಿ, ನಮ್ಮನ್ನೇ ಅಲ್ಲ ಅಂತ. ಅದನ್ನು ಶ್ರೀಗಳು ಓದಿದ್ದಾರೆ. ನಮ್ಮನ್ನೇ ಹಾಸ್ಯ ಹೇಳ್ತಾರೆ ಅಂದರೆ ಇವರೇ ಲಘು ಅಂತ. ಅದಕ್ಕೆ ಈಗಿನ ವಿದ್ಯಾರ್ಥಿಗಳಿಗೆ ಗುರು ಲಘುಗಳು ಗೊತ್ತಿಲ್ಲ. ಛಂದಸ್ಸು ವ್ಯಾಕರಣದಲ್ಲಿ ಗುರು ಲಘು ಅಂತೆಲ್ಲ ಇದ್ದು, ಈಗಿನ ವಿದ್ಯಾರ್ಥಿಗಳಿಗೆ ಗುರು ಲಘುಗಳು ಗೊತ್ತೇ ಇಲ್ಲ. ಏಕೆಂದರೆ ಅವರು ಗುರುವನ್ನೇ ಲಘುವಾಗಿ ತೆಗೆದುಕೊಂಡಿದ್ದಾರೆ. ಗುರುಗಳೇ ಲಘುವಾಗಿ ತಗೊಳ್ಕೊಂಡು ಬಿಡೋದು, ತಮ್ಗೆ ಏನು ಕಲಿಸಿದ್ರೆ ಅವ್ರು ಲಘುವಾಗಿ ಮಾತಾಡೋದು. ಇಲ್ಲಿ ಹಾಸ್ಯಕ್ಕೂ ಅಲ್ಲಿ ಹಾಸ್ಯಕ್ಕೂ ಬಹಳ ವ್ಯತ್ಯಾಸ ಇದೆ. ಯಕ್ಷಗಾನಕ್ಕೆ ನೀವು ಬಿದ್ದು ಬಿದ್ದು ನಗ್ತೀರಾ, ಅದೇ ನಾನು ಹಾಸ್ಯ ಮಾಡಿದ್ರೆ ನಗಲ್ಲ. ಇದು ಯಾಕೋ ನನಗೆ ಅರ್ಥ ಆಗ್ತಾಯಿಲ್ಲ, ಬಹುಶಃ ಭಾಷಾ ಗೊಂದಲ. ಆದರೆ ನಾನು ಯಕ್ಷಗಾನದಲ್ಲಿ ಹಾಸ್ಯವನ್ನು ಭಾಳ ಗಮನ ಇಟ್ಟು ಕೇಳ್ತೀನಿ. ಯಾಕಂದರೆ ಹಾಸ್ಯ ಹುಟ್ಟಿದ್ದು ಡಿಫ್ರೆಂಟಾಗಿ ಯೋಚನೆ ಮಾಡೋದ್ರಿಂದ. ನೀವೆಲ್ಲ ಯೋಚನೆ ಮಾಡೋದ್ರ ರೀತಿಯನ್ನು ಬಿಟ್ಟು ವಕ್ರವಾಗಿ ಯೋಚನೆ ಮಾಡೋದೇ ಹಾಸ್ಯಪ್ಪ, ಹೌದಾ? ವಕ್ರವಾಗಿ ಹೇಗೆ? ನಿಮ್ಮ ಯಕ್ಷಗಾನದಲ್ಲಿ ಒಂದು ಪ್ರಸಂಗ ಬರ್ತದೆ. ಶಿವ ಭಸ್ಮಾಸುರನಿಗೆ ವರ ಕೊಟ್ಟ, ತಲೆ ಮೇಲೆ ಕೈ ಇಟ್ಟರೆಲ್ಲ ಸತ್ತೋಗ್ಲಿ ಅಂತ, ಸುಟ್ಟೋಗ್ಲಿ ಅಂತ. ಪರೀಕ್ಷೆ ಮಾಡೋದಕ್ಕೆ ಭಸ್ಮಾಸುರ ಶಿವನ ತಲೆ ಮೇಲೆ ಕೈ ಇಡೋದಕ್ಕೆ ಬಂದಂತೆ. ಓಡಿ 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 ಶಿವ ಓಡೋದಕ್ಕೆ ಶುರು ಮಾಡ್ದ. ಜನಜಂಗುಳಿ ಮಧ್ಯೆ ಹೋಗಿಬಿಟ್ಟ. ಇನ್ನೇನು ಯಾರದೋ ತಲೆ ಮೇಲಿಟ್ಟು ಕೈ ಪರೀಕ್ಷೆ ಮಾಡಬೇಕು ಅಂತ ಭಸ್ಮಾಸುರ ಓಡ್ತಾನೆ. ಎಲ್ಲ ತಪ್ಪು, ಜಾತ್ರೆಯಲ್ಲಿ ಎಲ್ಲ ದಿಕ್ಕಾಪಾಲ ಓಡಿಬಿಟ್ರು. ಇನ್ನೇನೊಬ್ಬ ವ್ಯಕ್ತಿ ಸಿಕ್ಕ ಅಂತ ಅವ್ನ ತಲೆ ಮೇಲೆ ಕೈ ಇಡಬೇಕು ಅನ್ನೋದ್ರೊಳಗೆ ಅವನು ಶಿರ್ಸಾಸನ ಹಾಕಿಬಿಟ್ನಂತೆ. ಕಾಲ ಮೇಲೆ ಮಾಡಿ ತಲೆ ಕಾಲು ಮಾಡ್ಬಿಟ್ಟು. ಆಶ್ಚರ್ಯ ಆಯಿತು ಭಸ್ಮಾಸುರನಿಗೆ, ಏನಯ್ಯ ಇದು? ಹೌದು, ನೀನು ತಲೆ ಮೇಲೆ ಕೈ ಇಟ್ಟರೆ ಸಾಯ್ತು, ಇದು ಕಾಲು ಸಾಯಲ್ಲ ನಾನು. ಆಶ್ಚರ್ಯ ಆಯ್ತಂತೆ ಭಸ್ಮಾಸುರನಿಗೆ, ಏನಯ್ಯ ನಿನಗೆ ಐಡಿಯಾ ಇದು ಅಂದರೆ, ಅದೇ ಇದೇ ಐಡಿಯಾ, ನಾನು ಹಾಸ್ಯಗಾರ, ಜನರನ್ನು ನಗಿಸೋನು ನಾನು ಅಂತ ಹೇಳಿದ್ನಂತೆ. ಅಲ್ಲಿಂದ ಹುಟ್ಟುತ್ತಿದ್ದು ಹಾಸ್ಯಗಾರ ಪರಂಪರೆ. ನೀವೆಲ್ಲ ಯೋಚನೆ ಮಾಡೋ ದಿಕ್ಕನ್ನು ಬಿಟ್ಟು ನಾವು ಬೇರೆ ಕಡೆ ಯೋಚನೆ ಮಾಡ್ತೀವಿ, ಅದೇ ಹಾಸ್ಯ.